ನ್ಯಾಷನಲ್ ಕೇಸ್. ಅದಕ್ಕೆ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಒಂದು ಪತ್ರಿಕೆಯನ್ನ ಅಂದಿನ ಕಾಂಗ್ರೆಸ್ ಪಕ್ಷ ಅವತ್ತು 1937ರಲ್ಲಿ ಆವತ್ತು ಅದನ್ನ ಹುಟ್ಟಾಕಿದ್ರು. ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಆಸ್ಕರ್ ಫರ್ನಾಂಡಿಸ್, ಮೋತಿಲಾಲ್ ವೋರಾರ್ ಅವರ ಆಸ್ತಿ ಆಗಿರ್ಲಿಲ್ಲ. PMLA ಆಕ್ಟ್ ಅನ್ನ ತೆಗೆದುಕೊಂಡು ಬಂದು ಅವ್ರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ಹತ್ರ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಕೊಡಬಾರ್ ಕೇಳ್ಕೊಳ ಕೊಟ್ಟು ಅವನ್ನ ಜೈಲಿಗೆ ಹಾಕ್ಬೇಕು ಅಂತೇಳಿ ಸಂಚು ಮಾಡಿ ಇವತ್ತು ಏನು ಇಡಿ ಅವರು ಚಾರ್ಜ್ ಶೀಟ್ ಹಾಕಿದ್ರು ಅದು ಕೂಡ ಇವತ್ತು ವಜಾ ಆಗಿದೆ. ಇಲ್ಲಿ ಬಿಡುದಿಲ್ಲ ಅವರು. ಈಗ ಮೊನ್ನೆ ಹೊಸದಾಗಿ ಒಂದು FIR ಹಾಕವ್ರೆ. ನನ್ನೂ ಕರೆದವ್ರೆ. ನನಗೂ ನೋಟಿಸ್ ಕೊಟ್ಟವ್ರೆ. 22ನೇ ತಾರೀಕು ನಾನು ಹೋಗ್ತಾ ಇದ್ದೀನಿ. ಗಾಂಧಿ ಕುಟುಂಬ ಕೋಟ್ಯಾಂತರ ರೂಪಾಯಿ ಆಸ್ತಿ ಕುಟುಂಬ. ಮೋತಿಲಾಲ್ ನೆಹರು ಅವರ ಕಾಲದಲ್ಲೇ ಎಲ್ಲ ಕೂಡ ಸರ್ಕಾರಕ್ಕೆ ದಾನ ಮಾಡಿಬಿಟ್ರು. ಇವತ್ತು ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅವರು ಆಸ್ತಿ ತ್ಯಾಗ ಮಾಡಿದ್ರು. ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಆ ಪ್ರಾಣನೇ ತ್ಯಾಗ ಮಾಡಿದ್ರು. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದ್ರು.